ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಂಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನಂತ ನೋಡೋಣ. ಆದಿ ಕಾರ್ ಇಳಿದು ಬಂದಿದ್ದಾನೆ ಭಾಗ್ಯ ಹತ್ರ. ಭಾಗ್ಯ ಅಂತ ಕೂಗ್ತಾ ಇದ್ದಾನೆ. ಅಯ್ಯೋ ಆದಿಯವರೇ, ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತ ಕೇಳ್ತಾಳೆ. ಆಫೀಸ್ಗೆ ಹೋಗ್ತಾ ಇದ್ದೆ, ಹಾಗೆ ದಾರಿಯಲ್ಲಿ ನಿಮ್ಮನ್ನು ನೋಡಿ ಕಾರ್ ಇಳಿದು ಬಂದೆ ಅಂತಾನೆ. ಟೈರ್ ಚೇಂಜ್ ಮಾಡೋದನ್ನ ನೋಡಿದೆ, ಹಾಗಾಗಿ ಬಂದಿದ್ದು ಅಂತಾನೆ. ಅದೇನೋ ಇದ್ದಕ್ಕಿದ್ದಾಗೇ ಪಂಚರ್ ಆಗೋಯ್ತು, ಹಾಗಾಗಿ ಗಾಡಿ ನಿಲ್ಲಿಸ್ಬಿಟ್ಟು ನಾನೇ ರೆಡಿ ಮಾಡ್ತಿದ್ದೀನಿ ಅಂತಾಳೆ ಭಾಗ್ಯ. ನಿಮ್ಗೆ ಈ ಕೆಲಸನೂ ಗೊತ್ತು ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಅಂತಾನೆ ಆದಿ. ಇದರಲ್ಲಿ ಏನು ನಾನು ಎಕ್ಸ್ಪರ್ಟ್ ಏನಲ್ಲ ಆದಿಯವರೇ, ಪಂಚರ್ ಅಂಗಡಿ ನೋಡಿದೆ ಕಾಣಲಿಲ್ಲ, ಹಾಗಾಗಿ ನಾನೇ ಮಾಡಿದ್ದು ಅಂತಾಳೆ. ಅದಕ್ಕೆ ಫೋನಲ್ಲಿ ನೋಡಿಕೊಂಡು ಟೈರ್ ಚೇಂಜ್ ಮಾಡಿದೆ ಅಂತಾಳೆ ಭಾಗ್ಯ. ಹಂಗೆ ನೋಡೋಕೆ ಹೋದರೆ ಏನು ಅಷ್ಟೊಂದು ಕಷ್ಟ ಇದ್ದಿಲ್ಲ, ಈಸಿಯಾಗಿ ಇತ್ತು ಅಂತಾಳೆ ಭಾಗ್ಯ. ಬಟ್ ಭಾಗ್ಯ ತುಂಬ ಜನ ಹುಡುಗರಿಗೆ ಗೊತ್ತಾಗಲ್ಲ ಟೈರ್ ಚೇಂಜ್ ಮಾಡೋಕ್ಕೆ ಅಂತಾನೆ ಆದಿ. ಎಲ್ಲ ಟೂಲ್ಸು ಟೈರ್ ಎಲ್ಲ ಎತ್ಬಿಟ್ಟು ಆದಿ ಗಾಡಿಯಲ್ಲಿ ಇಕ್ತಾ ಇದ್ದಾನೆ ಕಾರಲ್ಲಿ. ಆದಿ ಕೈ ಗಲೀಜಾಗಿದ್ದಕ್ಕೆ ನಾನು ನಿಮ್ಗೆ ಹೇಳಿದೆ ನೋಡಿ, ಕೈಯೆಲ್ಲ ಗಲೀಜಾಗಿದೆ ಅಂತಿದ್ದಾಳೆ ಭಾಗ್ಯ. ಕಾರಲ್ಲಿರೋ ನೀರನ್ನ ತೊಗೊಂಡು ಬಂದ್ಬಿಟ್ಟು ಆದಿ ಕೈನ ತೊಳಸ್ತಾ ಇದ್ದಾಳೆ ಭಾಗ್ಯ. ಆದಿಗೆ ಕೈ ತೊಳೆಯೋಕ್ಕೆ ಭಾಗ್ಯ ನೀರು ಹಾಕುವಾಗ ಆದಿ ನೋಡ್ತಾನೆ, ನಿಮ್ಮ ಕೈ ನನ್ನ ಕೈಕಿನ ತುಂಬ ಗಲೀಜಾಗಿದೆ, ಮೊದಲು ನಿಮ್ಮ ಕೈ ತೊಳ್ಕೊಳ್ಳಿ ಅಂತಾನೆ ಆದಿ. ಮೊದಲು ಭಾಗ್ಯ ಕೈನ ತೊಳಸ್ತಾನೆ ಆದಿ. ಮೀನಾಕ್ಷಿ ಅವರು ಒಲೆ ರೆಡಿ ಮಾಡಿಸ್ತಾ ಇದ್ದಾರೆ ಅಡುಗೆ ಮಾಡೋದಕ್ಕೆ ಪೂಜಾ ಕೈಯಿಂದ. ಪೂಜಾ ಒಲೆ ರೆಡಿ ಆಯಿತು ಅಂತ ಮೀನಾಕ್ಷಿ ಹೇಳುವಾಗ ಪೂಜಾ ಹೇಳ್ತಾಳೆ, ಒಲೆ ಏನೋ ರೆಡಿ ಆಯಿತು, ಇದಕ್ಕೆ ಸೌದೆ ಅಂತ. ನಿಜ ಹೇಳ್ಬೇಕಂದ್ರೆ ಕಲ್ಲೆಲ್ಲ ಇಟ್ಟು ನೀನೇ ಒಲೆ ರೆಡಿ ಮಾಡಬೇಕಾಗಿತ್ತು ಅಂತಾಳೆ ಮೀನಾಕ್ಷಿ. ನಿನಗೆ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ ನಾನು ಅವಳಿಗೆ ಹೇಳಿದ್ದು ಅಂತಿದ್ದಾರೆ. ನೀನು ನೋಡಿದ್ರೆ ಸೌದೆನೂ ಅವರೇ ತರಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತಿದೆಯಲ್ಲ ಅಂತಿದ್ದಾರೆ. ಅಲ್ಲಿ ಇಲ್ಲಿ ಗಿಡದಡಿಗೆ ಬಿದ್ದಿರೋ ಅಂಥ ಸೌದೆಗಳನ್ನ ಆರಿಸ್ಕೊಂಡು ಬಂದು ಅಡುಗೆ ಮಾಡು ಅಂತೇಳಿ ಮೀನಾಕ್ಷಿ ಹೇಳ್ತಿದ್ದಾರೆ ಪೂಜಾಗೆ. ಪೂಜಾ ಮೀನಾಕ್ಷಿ ಹತ್ರ ಮಾತಾಡೋಕ್ಕೆ ಹೆದರ್ಕೊತಿದ್ದಾಳೆ. ಮನೆಯಲ್ಲೇ ಗ್ಯಾಸ್ ಇದೆಯಲ್ಲ, ಅದರಲ್ಲೇ ಅಡುಗೆ ಮಾಡ್ಬೋದಲ್ಲ ಅಂತೇಳಿ ಅವಳು ಹೇಳ್ತಾ ಇದ್ರೆ, ಅದು ಹೇಗಾಗುತ್ತೆ ಪೂಜಾ ಅಂತಿದ್ದಾಳೆ ಮೀನಾಕ್ಷಿ. ಹೊಟ್ಟೆ ಹಸಿತಿದೆ ಅಂತ ಹೇಳಿ ಅನ್ನ ಬೇಯಿಸ್ಲಿಲ್ದೆ ಅಕ್ಕಿ ತಿನ್ನೋಕ್ಕಾಗುತ್ತಾ ಅಂತಿದ್ದಾಳೆ ಮೀನಾಕ್ಷಿಯವರು. ಶಾಸ್ತ್ರಕ್ಕೆ ಅದರದ್ದೇ ಒಂದು ವಿಧಾನಗಳಿದೆ, ಮಾತಾಡ್ಕೊಂಡು ನಿಂತಿರೋ ಸಾಕು, ಹೋಗಿ ಸೌದೆ ತೊಗೊಂಡು ಬಂದು ಅಡುಗೆ ಮಾಡು ಅಂತಿದ್ದಾಳೆ ಮೀನಾಕ್ಷಿ. ಪೂಜಾಗೆ ಮಾವ ಬೇರೆ ಹಸ್ಕೊಂಡಿದ್ದಾರೆ ಅಂತ ಹೇಳಿ ಅರ್ಜೆಂಟಾಗಿ ಅಡುಗೆ ಮಾಡೋಕೆ ಹೋಗ್ತಾಳೆ. ಒಲೆನೇ ಉರಿತಾ ಇಲ್ಲ. ಕೆಲಸದವ್ರು ಕೂಡ ಪೂಜಾಗೆ ಹೆಲ್ಪ್ ಮಾಡೋಕೆ ಬಿಡಲ್ಲ ಮೀನಾಕ್ಷಿ. ಏನಾದರೂ ಸಹಾಯ ಮಾಡೋಕೆ ಹೋದರೆ ಎಚ್ಚರಿಕೆ ಅಂತಿದ್ದಾಳೆ. ಭಾಗ್ಯ ಸರ್ಗಲ್ಲಿ ಕೈ ಒರೆಸ್ಕೊತಾ ಇದ್ರೆ ಆದಿಗೆ ತುಂಬಾ ಕನಿಕರ ಬರ್ತಿದೆ. ಟಿಶ್ಯೂ ಪೇಪರ್ ಕೊಡ್ತಿದ್ದಾನೆ ಆದಿ, ತೊಗೊಳ್ಳಿ ಇದರಲ್ಲೇ ಒರೆಸ್ಕೊಳ್ಳಿ ಅಂತ. ಇಲ್ಲ ಆದಿಯವರೇ, ನಾನು ಇದರಲ್ಲೇ ಒರೆಸ್ಕೊತೀನಿ ಅಂತಾಳೆ ಭಾಗ್ಯ. ಭಾಗ್ಯ ಆ ದಿನ ಆಫೀಸಿಗೆ ತಡ ಆಗುತ್ತೆ ಹೋಗಿ ಅಂತ ಕಳಿಸ್ಬಿಡ್ತಾಳೆ ಮಾತಾಡಿ. ಭಾಗ್ಯ ಕೂಡ ಕಾರಲ್ಲಿ ಕೂತ್ಕೊಂಡು ಇನ್ನೇನು ಹೊರಡ್ಬೇಕು ಅನ್ನೋಷ್ಟರಲ್ಲಿ ಫೋನ್ ಬರುತ್ತೆ. ಪೂಜಾ ಫೋನ್ ಮಾಡೋದು ನೋಡಿ, ಏನು ನನ್ನ ಮುದ್ದಿನ ತಂಗಿ, ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಭಾಗ್ಯ. ಅಕ್ಕ, ಅದೇನೋ ಶಾಸ್ತ್ರ ಹೇಳಿದ್ದಾರೆ ಅಕ್ಕ, ಅದನ್ನು ಮಾಡೋದಕ್ಕೆ ಒದ್ದಾಡ್ತಿದ್ದೀನಿ ಅಂತಿದ್ದಾಳೆ ಪೂಜಾ. ಶಾಸ್ತ್ರನಾ? ಏನು ಶಾಸ್ತ್ರ ಅಂತ ಕೇಳ್ತಾಳೆ ಭಾಗ್ಯ. ಮದುವೆ ಆಗಿದ್ದು ಮಾರನೇ ದಿನವೇ ಮನೆ ಸೊಸೆನೇ ಮಾಡಬೇಕು ಒಲೆಯಲ್ಲಿ ಅಡುಗೆ ಅಂತ ಹೇಳಿದ್ದು ಮಾತನ್ನ ಅಕ್ಕ ಮುಂದೆ ಹೇಳ್ತಿದ್ದಾಳೆ ಪೂಜಾ. ಅವಳ ಮೇಲೆ ನೀರು ಇದ್ದಿದ್ದು, ಉಪವಾಸ ಇದ್ದು ಅಡುಗೆ ಮಾಡು ಅಂತ ಹೇಳಿದ್ದನ್ನೆಲ್ಲ ಅಕ್ಕ ಮುಂದೆ ಪೂಜಾ ಹೇಳ್ಕೊತಿದ್ದಾಳೆ. ಭಾಗ್ಯ ಹೇಳ್ತಿದ್ದಾಳೆ, ಇದು ಯಾವ ಥರ ಶಾಸ್ತ್ರ ಪೂಜಾ, ಈ ಥರ ಶಾಸ್ತ್ರ ಎಲ್ಲ ನಾನು ಕೇಳಲೇ ಇಲ್ವಲ್ಲ ಅಂತ. ಪೂಜಾ ಹೇಳ್ತಿದ್ದಾಳೆ, ನನಗೂ ಅದು ಗೊತ್ತಾಗ್ತಾ ಇಲ್ಲ ಅಕ್ಕ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಿದ್ದಾಳೆ. ಪೂಜಾ ಒಲೆ ಉಬ್ಬಿ ಅಡುಗೆ ಮಾಡೋದು ನೋಡಿ ಮಜಾ ತೊಗೊತಿದ್ದಾರೆ ಮೀನಾಕ್ಷಿಯವರು. ಒಲೆ ಉರಿತಾ ಇಲ್ಲ ಅಂತ ಹೇಳಿ ಕೈಯಲ್ಲಿದ್ದು ಊದೋ ಕೊಡ್ಬಿ ಎತ್ತಿ ಬಿಸಾಕ್ಬಿಟ್ಟು, ಏನು ಕರ್ಮನಪ್ಪ ಇದು, ಎಷ್ಟು ಊಬಿದ್ರೂ ಉರಿತಾನೆ ಇಲ್ಲ ಒಲೆ ಅಂತಿದ್ದಾಳೆ ಪೂಜಾ ದೇವ್ರ ಹತ್ರ ಬೇಡ್ಕೊತಿದ್ದಾಳೆ ಒಲೆ ಉರಿಬೇಕು ಅಂತ. ಭಾಗ್ಯ ಅಲ್ಲಿಗೆ ಬಂದೇ ಬಿಟ್ಲು. ದೇವ್ರ ಸಹಾಯ ಮಾಡ್ತಾನೋ ಗೊತ್ತಿಲ್ಲ ಪೂಜಾ, ನಾನು ಅಲ್ಲಿಗೆ ಬಂದು ಸಹಾಯ ಮಾಡ್ಬೋದಾ ಅಂತ ಕೇಳ್ತಾಳೆ. ನೊಂದೋಗಿರೋ ಪೂಜಾಗೆ ಅಕ್ಕನ ನೋಡಿ ತುಂಬ ಖುಷಿಯಾಗುತ್ತೆ. ಅಕ್ಕನ ಬಂದಿದ್ದ ತಕ್ಷಣ ತಪ್ಕೊತಾಳೆ. ಒಲೆ ನೋಡಿ ಹೇಳ್ತಾಳೆ, ಅಕ್ಕ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಕ್ಕ ಅಂತ. ಭಾಗ್ಯ ತಂಗಿನ ಕರ್ಕೊಂಡೋಗಿ ಒಣಗಿರೋ ಸೌದೆ ತೊಗೊಂಡು ಬರೋಣ ಬಾ ಅಂತ ಹೋಗಿದ್ದಾಳೆ. ಕನಿಕಾ ಕೇಳ್ತಿದ್ದಾಳೆ, ಭಾಗ್ಯ ನೀನೇನೇ ಮಾಡ್ತಿದ್ಯಾ ಇಲ್ಲಿ ಅಂತ. ಏನು ಕನಿಕಾ, ಫಸ್ಟ್ ಕೇಳಿದರೆ ಪರವಾಗಿಲ್ಲ, ಇವಾಗ ನನ್ನ ತಂಗಿ ಮನೆ ಕೂಡ ಇದು ಅಂತಾಳೆ ಭಾಗ್ಯ. ಏನು ನಮ್ಮ ಮನೆ ಕಡೆ ಬಂದಿದ್ದು ಅಂತ ಮೀನಾಕ್ಷಿ ಕೇಳ್ತಿದ್ರೆ, ಏನು ಶಾಸ್ತ್ರ ಮಾಡಿಸ್ತಾ ಇದ್ದೀರಾ ಅಂತೇಳಿ ಪೂಜಾ ಹೇಳಿದ್ಲು, ಅದಕ್ಕೆ ಬಂದಿದ್ದೀನಿ ಅಂತಾಳೆ. ಈ ಥರ ಶಾಸ್ತ್ರನೂ ಇದೆಯಾ, ನಾನೆಲ್ಲೂ ಕೇಳಲೇ ಇಲ್ಲ ಅಂತ ಭಾಗ್ಯ ಹೇಳ್ತಿದ್ರೆ, ಅಲ್ಲ ನೀನು ಕೇಳಲಿಲ್ಲ ಅನ್ನೋದು ಮಾತ್ರಕ್ಕೆ ಶಾಸ್ತ್ರ ಇಲ್ಲ ಅಂತನಾ ಅಂತೇಳಿ ಮೀನಾಕ್ಷಿ ಹೇಳ್ತಿದ್ದಾರೆ. ಪೂಜಾ ನಿನ್ನ ಕೈಲಿ ಆಗಲ್ಲ ಅಂದರೆ ಹೇಳು ಅಂತ ಮೀನಾಕ್ಷಿ ಕೇಳ್ತಿದ್ರೆ, ಇಲ್ಲ ಖಂಡಿತವಾಗ್ಲೂ ಆಗುತ್ತೆ ಅವಳ ಕೈಯಲ್ಲಿ, ಅವಳ ಅಕ್ಕ ಬಂದಿದ್ದೀನಲ್ಲ, ಖಂಡಿತವಾಗ್ಲೂ ನಿಮ್ಮ ಶಾಸ್ತ್ರ ಆಗುತ್ತೆ ಅಂತಿದ್ದಾಳೆ ಭಾಗ್ಯ. ಯಾವುದೆಲ್ಲ ಒದ್ದೆ ಆಗಿತ್ತು, ಅದಕ್ಕೆ ಕಷ್ಟ ಆಗಿದ್ದು, ಇನ್ಮೇಲೂ ಅವಳು ಕಷ್ಟ ಆಗಲ್ಲ ಬಿಡಿ, ಎಂತೆಂಥ ಕಡೆ ನಾನು ಅಡುಗೆ ಮಾಡಿದ್ದೀನಿ, ಇದೆಲ್ಲ ಒಂದು ಕಷ್ಟನಾ ಅಂತಿದ್ದಾಳೆ ಭಾಗ್ಯ.
ಅನೇಕ ಭಾಗ್ಯಗೇನು ಹೇಳೋಕೆ ಬಂದ್ಲು. ಅಷ್ಟೊತ್ತಿ ಕಾಮತ್ ಸರ್ ಏನಮ್ಮ ಭಾಗ್ಯ ಕುತ್ಕೋ ಅಂತೇಳಿ ಕೂರಿಸ್ಬಿಟ್ಟು ಮತ್ತೆ ಮಾತಾಡ್ತಿದ್ದಾರೆ. ಆರಾಮಾಗಿದ್ದೀರಾ ಅಂತ ಕೇಳ್ತಾಳೆ ಭಾಗ್ಯ. ನಾವೆಲ್ಲ ಆರಾಮಾಗಿದ್ದೀವಮ್ಮ ಅಂತಿದ್ದಾರೆ ಕಾಮತ್ ಸರ್. ಹೇಗಿದ್ದೀರಾ ಕಿಶನ್ ಅಂತ ಭಾಗ್ಯ ಕೇಳುವಾಗ, ಮದುವೆ ಆಗುವಾಗ ಏನು ಮಾತು ಕೊಟ್ಟಿದ್ರಿ ನೀವು ಅಂದಾಗ, ನಾನೇನು ಮಾತು ಕೊಟ್ಟೆ ಅಂತಾಳೆ. ಅವಾಗ ಪೂಜಾ ಹೇಳ್ತಾಳೆ, ಅಕ್ಕ ಹೋಗಿ ಬನ್ನಿ ಅನ್ನೋದು ಬೇಡ, ಹೋಗು ಬಾ ಅಂತ ಹೇಳ್ತೀನಿ ಅಂತ ಹೇಳಿದ್ದೆಲ್ಲ ಅದನ್ನು ಕೇಳ್ತಿದ್ದಾರೆ ಅವರು ಅಂತಾಳೆ. ಹೇಗಿದೆಯಪ್ಪ ಕಿಶನ್ ಅಂತೇಳಿ ಅವಾಗ ಮಾತಾಡಿಸ್ತಾರೆ ಭಾಗ್ಯ. ನಿಮ್ಮ ತಂಗಿನ ಲವ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಾನು ಆರಾಮಾಗಿ ಇದ್ದೀನಿ ಅಂತೇಳಿ ಕಿಶನ್ ಹೇಳ್ತಾನೆ. ಕಾಮತ್ ಸರ್ ಹೇಳ್ತಾರೆ, ಈ ಬಣ್ಣದ ಮಾತಿಗೇನು ಕಮ್ಮಿ ಇಲ್ಲ ಅಂತ. ಕಾಮತ್ ಸರ್ ಕೂಡ ಹೇಳ್ತಾರೆ, ಪೂಜಾ ಎಲ್ಲನೂ ಮಾಡ್ತಾಳೆ, ಭಾಗ್ಯ ಯಾವ ಥರ ಮಾಡೋದು ಅಂತೇಳಿ ಅವಳು ಸಹಾಯ ಮಾಡ್ತಾಳೆ ಅಷ್ಟೇ ಅಂತಾರೆ. ಭಾಗ್ಯ ನೀನು ಹೋಗಮ್ಮ ಸಹಾಯ ಮಾಡು ಅಂತ ಕಳಿಸ್ತಿದ್ದಾರೆ ಕಾಮತ್ ಸರ್. ಒಣಗಿರೋ ಸೌದೆನ ಕೇಳ್ತಾಳೆ. ಸ್ಟೋರ್ ರೂಮಲ್ಲೋ ಮನೆ ಹಿಂದೆನೋ ಸಿಗುತ್ತೆ ನೋಡಮ್ಮ ಅಂತ ಕಾಮತ್ ಸರ್ ಹೇಳ್ತಾರೆ. ಪೂಜಾ ಅಕ್ಕನ ಜೊತೆಲಿ ನಗ್ನಗ್ತಾ ಹೋಗ್ತಿದ್ದಾಳೆ ಅಡುಗೆ ಮಾಡೋಕ್ಕೆ. ಭಾಗ್ಯ ಒಣ ಸೌದೆ ತೊಗೊಂಡು ಬಂದು ಒಲೆ ಹಚ್ಚೋದನ್ನ ನೋಡಿ ಮೀನಾಕ್ಷಿ ಕನಿಕಾ ಇಬ್ಬರು ಕೋಪ ಮಾಡ್ಕೊತಾ ಇದ್ದಾರೆ. ಕನಿಕಾ ಬಂದು ಕೇಳ್ತಾಳೆ, ಭಾಗ್ಯ ಅಡುಗೆ ಆಗುತ್ತಾ ಇಲ್ಲ, ನನಗೆ ಹೊಟ್ಟೆ ಹಸು ಆಗುತ್ತೆ ಅಂತ. ಇಷ್ಟೇ ಹೊತ್ತು ಕಾಯ್ದಿದ್ಯಾ, ಇನ್ನೊಂದು 10 ನಿಮಿಷ ಕಾಯಿ ರೆಡಿ ಆಗಿಬಿಡುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಸದ್ಯ ಫೈನಲಿ ಅಡುಗೆ ಆಯ್ತಲ್ಲ, ನಾನೆಲ್ಲೋ ಉಪವಾಸ ಇರ್ತೀನಿ ಅಂದ್ಕೊಂಡಿದ್ದೆ ಅಂತ ಕನಿಕಾ ಹೇಳ್ತಿದ್ದಾಳೆ ಊಟ ಬಡಿಸುವಾಗ. ಕನಿಕಾ ಏನಂತ ಮಾತಾಡ್ತೀಯ ನೀನು, ಅಡುಗೆ ಮಾಡೋದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ ಅಂತ ಕಾಮತ್ ಸರ್ ಕೇಳ್ತಿದ್ದಾರೆ. ನೋಡಮ್ಮ ಪೂಜಾ, ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಕಾಮತ್ ಸರ್ ಹೇಳುವಾಗ ಭಾಗ್ಯ ಹೇಳ್ತಾಳೆ, ಮವ ನೀವು ನಿಧಾನವಾಗಿ ಊಟ ಮಾಡಿ, ನನಗೆ ಟೈಮ್ ಆಗುತ್ತೆ, ಹೋಗಿ ಬರ್ತೀನಿ ಅಂತಿದ್ದಾಳೆ. ಅದೇ ಹೇಗಮ್ಮ ಆಗುತ್ತೆ, ಪೂಜಾಗೆ ಸಹಾಯ ಮಾಡಿ ಸುಸ್ತಾಗಿರ್ತೀಯ, ಊಟ ಮಾಡ್ಕೊಂಡು ಹೋಗು, ನಾನು ಹೇಳ್ತಿದ್ದೀನಿ ಊಟ ಮಾಡು ಅಂತಿದ್ದಾರೆ. ಪೂಜಾ ಭಾಗ್ಯ ಎಲ್ಲರೂ ಜೊತೆ ಸೇರ್ಕೊಂಡು ಊಟ ಮಾಡ್ತಿದ್ದಾರೆ. ಆದಿ ಕೂಡ ಬಂದು ಅವ್ರ ಜೊತೆ ಸೇರ್ಕೊತಾನೆ. ಎಲ್ರಿಗೂ ಊಟ ಇಷ್ಟ ಆಗುತ್ತೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ನೋಡೋಣ.